ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ವೇಳೆ ಗಲಭೆಗೆ ಸಂಬಂಧಪಟ್ಟಂತೆ ಅದನ್ನು ಖಂಡಿಸಿ ನಡೀತಾ ಇರುವಂತಹ ಪ್ರತಿಭಟನೆ ಬೆಂಗಳೂರಿನ ಟೌನ್ ಹಾಲ್ ಮುಂದೆ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ಪ್ರತಿಭಟನೆಗೆ ಗಣೇಶ ಮೂರ್ತಿಯನ್ನ ಕೂಡ ತೆಗೆದುಕೊಂಡು ಬಂದಿದ್ರು. ಗಣೇಶನ ಮೂರ್ತಿ ಸಮೇತ ಬಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮಹಾನಗರ ಗಣೇಶ ಉತ್ಸವ ಸಮಿತಿಯಿಂದ ನಡೀತಾ ಇರುವಂತಹ ಪ್ರತಿಭಟನೆ ಇದು. ಈಗಾಗಲೇ ಅವರನ್ನ ಚದುರಿಸೋದಕ್ಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಪ್ರತಿಭಟನೆಗೆ ಮುಂದಾಗಿದ್ದಂತಹ ಹಿಂದೂ ಕಾರ್ಯಕರ್ತರನ್ನ ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ. ಟೌನ್ ಹಾಲ್ನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ. ಆದರೆ ಪ್ರತಿಭಟನೆ ಮಾಡಬಾರದು ಅಂತ ಹೇಳಿ ಪೊಲೀಸರು ಸೂಚನೆಯನ್ನ ಕೊಟ್ಟಿದ್ರು, ಅನುಮತಿಯನ್ನ ನಿರಾಕರಿಸಿದ್ರು. ಆದರೂ ಕೂಡ ಸ್ಥಳಕ್ಕೆ ಬಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಹಾಗಾಗಿ ಅವರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಜೊತೆಗೆ ಸ್ಥಳಕ್ಕೆ ಗಣೇಶ ಮೂರ್ತಿಯನ್ನ ಕೂಡ ತೆಗೆದುಕೊಂಡು ಬಂದಿದ್ರು. ಅದನ್ನ ಕೂಡ ಸ್ಥಳದಿಂದ ಈಗ ತೆರವು ಮಾಡಿದ್ದಾರೆ ಪೊಲೀಸರು. ನೋಡಿ, ಗಣೇಶ ಮೂರ್ತಿಯನ್ನ ಪ್ರತಿಭಟನಾ ಸ್ಥಳಕ್ಕೆ ತೆಗೆದುಕೊಂಡು ಬಂದಿದ್ರು ಪ್ರತಿಭಟನಾಕಾರರು. ಟೌನ್ ಹಾಲ್ ಸಿಗ್ನಲ್ನ ಬಳಿ ಗಣಪತಿಯೊಂದಿಗೆ ಬರ್ತಾ ಇದ್ದಂತಹ ಕಾರ್ಯಕರ್ತರನ್ನ ಅಲ್ಲೇ ತಡೆದಿದ್ದಾರೆ. ನಂತರ ಗಣೇಶ ಮೂರ್ತಿಯನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಈಗಾಗಲೇ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿರುವಂತಹ ಪೊಲೀಸರು, ಯಾಕಂದ್ರೆ ಪ್ರತಿಭಟನೆಗೆ ಪೊಲೀಸರು ಅನುಮತಿಯನ್ನ ಕೊಟ್ಟಿರಲಿಲ್ಲ. ಜೊತೆಗೆ ಗಣೇಶ ಮೂರ್ತಿಯನ್ನ ಕೂಡ ತೆಗೆದುಕೊಂಡು ಬಂದಿದ್ರು. ನೋಡಿ, ಇವತ್ತಿನ ಪ್ರತಿಭಟನೆಗೆ ಗಣೇಶನನ್ನ ಕೂಡ ಬಳಸ್ಕೊಂಡಿದ್ದಾರೆ. ಗಣೇಶನ ಮೂರ್ತಿಯನ್ನ ಇಲ್ಲಿಗೆ ತೆಗೆದುಕೊಂಡು ಬಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಂತಹ ಹಿಂದೂಪರ ಕಾರ್ಯಕರ್ತರನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಗಣೇಶ ಮೂರ್ತಿಯನ್ನ ಕೂಡ ವಶಕ್ಕೆ ಪಡೆದುಕೊಂಡು ಜೀಪ್ನಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ. ನಾಗಮಂಗಲದಲ್ಲಿ ಆದಂತಹ ಒಂದು ಘಟನೆಯನ್ನ ವಿರೋಧಿಸಿ ಇವತ್ತು ನಡೀತಾ ಇದ್ದಂತಹ ಪ್ರತಿಭಟನೆ.
ಟೌನ್ ಹಾಲ್ನ ಮುಂದೆ ಜಮಾಯಿಸಿದಂತಹ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಸ್ಥಳಕ್ಕೆ ಬಂದಂತಹ ಪೊಲೀಸರು ಈಗಾಗಲೇ ಅವರನ್ನ ಚದುರಿಸಿದ್ದಾರೆ, ಜೊತೆಗೆ ಒಂದಷ್ಟು ಜನರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಟೌನ್ ಹಾಲ್ನ ಬಳಿ ಗಣೇಶ ಮೂರ್ತಿಯನ್ನ ಕೂಡ ತೆಗೆದುಕೊಂಡು ಬಂದಿದ್ರು ಪ್ರತಿಭಟನೆಗೆ ಬಳಸೋದಕ್ಕೆ ಅಂತ ಹೇಳಿ. ಪ್ರತಿಭಟನೆಯಲ್ಲಿ ಗಣೇಶ ಮೂರ್ತಿಯನ್ನ ಇಟ್ಟು ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಗಣೇಶ ಮೂರ್ತಿಯನ್ನ ಹೊತ್ಕೊಂಡು ಬಂದಿದ್ರು ಇಲ್ಲಿಗೆ. ಆದರೆ ಪೊಲೀಸರು ಪ್ರತಿಭಟನಾಕಾರನ ವಶಕ್ಕೆ ಪಡೆದುಕೊಂಡು ಗಣೇಶ ಮೂರ್ತಿಯನ್ನ ಕೂಡ ವಶಕ್ಕೆ ಪಡೆದುಕೊಂಡು ಜೀಪ್ನಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ. ಸ್ಥಳದಲ್ಲಿ ನಾವು ಪ್ರತಿನಿಧಿ ಕಿರಣ್ ಸೂರ್ಯ ಇದ್ದಾರೆ, ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ಕಿರಣ್, ಈಗ ಸ್ಥಳದಲ್ಲಿ ಹೇಗಿದೆ ಪ್ರತಿಭಟನೆ? ಇನ್ನೂ ಕೂಡ ನಡೀತಾ ಇದೆಯಾ? ಪರಿಸ್ಥಿತಿ ಹೇಗಿದೆ? ಪೊಲೀಸರು ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ಹೇಗಿದೆ ಅಲ್ಲಿ ಈಗ? ಹೌದು ರೆಹಮಾನ್, ಮಂಡ್ಯದ ನಾಗಮಂಗಲದಲ್ಲಿ ನಡೆದಂತಹ ಕೋಮು ಗಲಭೆಯನ್ನು ಖಂಡಿಸಿ ಈಗಾಗಲೇ ಕೂಡ ವಿವಿಧ ಹಿಂದೂಪರ ಸಂಘಟನೆಗಳು ಇವತ್ತು ಆ ಒಂದು ಗಲಭೆಯನ್ನು NI ತನಿಖೆಗೆ ವಹಿಸಬೇಕು ಅಂತೇಳಿ ಟೌನ್ ಹಾಲ್ ಹತ್ರ ಪ್ರತಿಭಟನೆಗೆ ಮುಂದಾಗಿದ್ರು. ಆದರೆ ಟೌನ್ ಹಾಲ್ ಹತ್ರ ಪ್ರತಿಭಟನೆಗೆ ಯಾವುದೇ ತರವಾದಂಥ ಅವಕಾಶ ಇಲ್ಲದ ಹಿನ್ನೆಲೆಯಲ್ಲಿ ಪ್ರತಿಭಟನಾಕಾರರನ್ನ ಪೊಲೀಸರು ಈಗಾಗಲೇ ಕೂಡ ವಶಕ್ಕೆ ಪಡ್ಕೊಂಡಿರುವಂಥದ್ದು. ಪ್ರತಿಭಟನೆ ಆರಂಭ ಮಾಡುವಂಥ ಸಂದರ್ಭದಲ್ಲಿ ಕೂಡ ಪೊಲೀಸರು ಈಗಾಗಲೇ ಪ್ರತಿಯೊಬ್ಬ ಪ್ರತಿಭಟನಾಕಾರರನ್ನು ಕೂಡ ವಶಕ್ಕೆ ಪಡ್ಕೊಂಡು ಹೋಗಿರುವಂಥ. ಪ್ರತಿಭಟನಾಕಾರರು ವಶಕ್ಕೆ ಪಡ್ಕೊಳ್ತಿದ್ದಂತೆ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ರು. ಪ್ರತಿಯೊಬ್ಬರನ್ನು ಕೂಡ BMTC ಬಸ್ಸುಗಳ ಮೂಲಕವಾಗಿ ಈಗಾಗಲೇ ಕೂಡ ವಶಕ್ಕೆ ಕರೆದುಕೊಂಡು ಹೋದ್ರು. ಒಂದು ತಂಡವನ್ನು ಈಗಾಗಲೇ ವಶಕ್ಕೆ ಪಡಿತಿದ್ದಂತೆ ಮತ್ತೊಂದು ತಂಡ ಟೌನ್ ಹಾಲ್ನಿಂದ ಅಂದರೆ ಪಕ್ಕದಲ್ಲೇ ಇದ್ದಂಥ ರವೀಂದ್ರ ಕಲಾಕ್ಷೇತ್ರ ಏನಿದೆ, ರವೀಂದ್ರ ಕಲಾಕ್ಷೇತ್ರದ ಬಳಿ ಒಂದು ಗುಂಪು ಕೂಡಿ ಅಲ್ಲಿಂದ ಗಣಪತಿ ವಿಗ್ರಹವನ್ನು ತೆಗೆದುಕೊಂಡು ಬರುವ ಮೂಲಕವಾಗಿ ಪ್ರತಿಭಟನೆಯನ್ನ ತೀವ್ರ ಸ್ವರೂಪಕ್ಕೆ ಹೋಗಿತ್ತು. ಗಣಪತಿ ವಿಗ್ರಹ ಎಲ್ಲಿ ಕೆಳಗೆ ಬೀಳತ್ತೋ ಅನ್ನೋಂಥ ನಿಟ್ಟಿನಲ್ಲಿ ಪೊಲೀಸರು ಕೂಡ ಅವರಿಂದ ವಿಗ್ರಹವನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಸಾಕಷ್ಟು ಹರಸಾಹಸವನ್ನೇ ಪಟ್ಟರು. ಸಾಕಷ್ಟು ಸಂದರ್ಭದಲ್ಲಿ ಗೊಂದಲ ಕೂಡ ಉಂಟಾಯಿತು. ಪೊಲೀಸರು ಯಾವುದೇ ಕಾರಣಕ್ಕೂ ಕೂಡ ಗೊಂದಲ ಆಗಬಾರದು, ಗಣಪತಿ ವಿಗ್ರಹ ಕೆಳಗೆ ಬೀಳಬಾರದು ಅಂತೇಳಿ ಆ ವಿಗ್ರಹವನ್ನು ಈಗಾಗಲೇ ಕೂಡ ತೆಗೆದುಕೊಂಡು ಪೊಲೀಸ್ ಜೀಪ್ನ ಮೂಲಕವಾಗಿ ತೆಗೆದುಕೊಂಡು ಹೋಗಿರುವಂಥದ್ದು. ಪ್ರತಿಭಟನಾಕಾರರು ಸಾಕಷ್ಟು ಅಂದರೆ ಗಣಪತಿ ವಿಗ್ರಹವನ್ನು ಪೊಲೀಸವರಿಗೆ ನೀಡಲಿಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಮುಂದಾಗಲಿಲ್ಲ. ಪೊಲೀಸರು ಕೂಡ ಆ ಗಣಪತಿ ವಿಗ್ರಹವನ್ನು ತೆಗೆದುಕೊಳ್ಬೇಕು ಅಂತೇಳಿ ಇಬ್ಬರ ನಡುವೆ ಒಂದು ಕೆಲವು ಕ್ಷಣ ಕೂಡ ಅಂದರೆ ಈ ಥರದೊಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗಿತ್ತು. ಅದು ಟೌನ್ ಹಾಲ್ ಮುಂಭಾಗದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಕೂಡ ಉಂಟಾಗಿತ್ತು. ಟೌನ್ ಹಾಲ್ ಮುಂಭಾಗದ ಸಿಗ್ನಲ್ ಏನಿದೆ, ಸಿಗ್ನಲ್ ಸಾವಿರಾರು ವಾಹನಗಳಿದ್ವು. ಆ ವಾಹನಗಳ ಮಧ್ಯದಲ್ಲೇ ಈ ಒಂದು ಪ್ರತಿಭಟನಾಕಾರರು ಗಣಪತಿಯ ವಿಗ್ರಹವನ್ನು ಅಂದರೆ ರವೀಂದ್ರ ಕಲಾಕ್ಷೇತ್ರ ಏನಿದೆ, ರವೀಂದ್ರ ಕಲಾಕ್ಷೇತ್ರದಿಂದ ಅಂದರೆ ಪೊಲೀಸರು ಇಲ್ಲಿ ಟೌನ್ ಹಾಲ್ ಬಳಿ ಇದ್ರು, ಆದರೆ ರವೀಂದ್ರ ಕಲಾಕ್ಷೇತ್ರದ ಬಳಿಯಿಂದ ವಿಗ್ರಹವನ್ನು ತೆಗೆದುಕೊಂಡು ಧಿಕ್ಕಾರವನ್ನು ಕೂಕೊಂಡು ಜೈ ಶ್ರೀರಾಮ್ ಘೋಷಣೆಯನ್ನು ಕೂಕೊಂಡು ಇಲ್ಲಿವರೆಗೂ ಕೂಡ ಅಂದರೆ ಟೌನ್ ಹಾಲ್ ಮುಂದೆ ಪ್ರತಿಭಟನೆ ಮಾಡಲಿಕ್ಕೆ ಪ್ರತಿಭಟನಾಕಾರರು ಮುಂದಾಗಿದ್ರು. ಆದರೆ ಪ್ರತಿಭಟನೆಗೆ ಯಾವುದೇ ತರವಾದಂಥ ಅವಕಾಶ ಇಲ್ಲದ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಅವರೆಲ್ಲರನ್ನೂ ಕೂಡ ವಶಕ್ಕೆ ಪಡ್ಕೊಳ್ಳಿಕ್ಕೆ ಮುಂದಾಗಿದ್ರು. ಸಾಕಷ್ಟು ಜನ ಮಹಿಳಾ ಪ್ರತಿಭಟನಾಕಾರರು ಕೂಡ ಇದ್ರು. ಅಂದರೆ ನಾವು ಕೇಸರಿ ಶಾಲವನ್ನು ಹಾಕೊಂಡಿದ್ದು, ಪ್ರತಿಭಟನಾಕಾರರನ್ನು ಅಂದರೆ ನಮ್ಮನ್ನು ವಶಕ್ಕೆ ಪಡ್ಕೊಳ್ಳಿಕ್ಕೆ ಮುಂದಾಗಿದ್ದಾರೆ ಅನ್ನೋಂಥದ್ದು. ಈ ಒಂದು ಗಲಭೆ ಏನಿದೆ ಅದನ್ನು NIಗೆ ವಹಿಸಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಕೂಡ ಘೋಷಣೆಗಳನ್ನು ಕೂಗಿದ್ರು. ಪ್ರತಿಭಟನಾಕಾರರನ್ನ ಈಗಾಗಲೇ ಕೂಡ ಎಲ್ಲರನ್ನೂ ಕೂಡ ವಶಕ್ಕೆ ಪಡೆದುಕೊಂಡಿರುವಂಥದ್ದು. ಮತ್ತೊಂದು ತಂಡ ಕೂಡ ಈಗಾಗಲೇ ಟೌನ್ ಹಾಲ್ ಬಳಿ ಪ್ರತಿಭಟನೆ ಮಾಡುತ್ತೆ ಅನ್ನೋಂಥ ಮಾಡ್ಲಿಕ್ಕೆ ಬರ್ತಾರೆ ಅನ್ನೋಂಥ ಒಂದು ಮಾಹಿತಿಯಿಂದಲೇ ಪೊಲೀಸರು ಕೂಡ ಸಾಕಷ್ಟು ಅಲರ್ಟ್ ಆಗಿರುವಂಥದ್ದು. ರೆಹಮಾನ್, ಓಕೆ, ಥ್ಯಾಂಕ್ ಯು ಕಿರಣ್ ಸೂರ್ಯ.